ಇವತ್ತಿನ ವಿಡಿಯೋದಲ್ಲಿ ನಾವು ಧನುರ್ಮಾಸದಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ತುಂಬನೇ ತಯಾರಿಗಳನ್ನು ಮಾಡ್ಕೊಂಡಿರ್ತೀವಿ. ಹಾಗೆ ಈ ಒಂದು ಪೂಜೆಗೋಸ್ಕರ ತುಂಬನೇ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ. ಎಲ್ಲ ರೀತಿ ನಿಯಮಗಳನ್ನು ಕೂಡ ತಿಳ್ಕೊಂಡಿರ್ತೀವಿ. ಹಾಗೆ ಅದನ್ನು ಪಾಲಿಸ್ತಾನೂ ಇರ್ತೀವಿ. ಅದೇ ರೀತಿಯೇ ಇದು ಕೂಡ ತುಂಬನೇ ಮುಖ್ಯವಾದಂಥ ನಿಯಮ. ಅದು ಏನು ಅಂತ ಅಂದರೆ, ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋದಾಗ ಅವರ ಕೂದಲಿನ ಬಗ್ಗೆ ತುಂಬನೇ ಎಚ್ಚರ ವಹಿಸಬೇಕು. ಕೂದಲನ್ನು ಹೆಂಗಂದರೆ ಹಾಗೆ ಬಾಚ್ಕೊಂಡು ಹೋಗಬಾರ್ದು. ಈ ರೀತಿ ಹೇಳುವ ರೀತಿಲಿ ಪಾಲಿಸೋದ್ರಿಂದ ನಮಗೂ ಕೂಡ ತೊಂದರೆ ಆಗೋದಿಲ್ಲ, ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗೋದಿಲ್ಲ, ಯಾವುದೇ ರೀತಿ ದೋಷಗಳು ಬರೋದಿಲ್ಲ. ಹಾಗೆ ನಾವು ಗೊತ್ತಿದ್ದು ಮಾಡ್ತೀವೋ ಅಥವಾ ಗೊತ್ತಿಲ್ಲದೆ ಮಾಡ್ತೀವೋ, ಒಟ್ಟಿನಲ್ಲಿ ಅದು ತಪ್ಪು ಅಂತ ಕೂಡ ನಮಗೆ ಅನಿಸೋದಿಲ್ಲ. ಆದರೂ ಕೂಡ ಅದರಿಂದ ಬರುವಂಥ ಸಮಸ್ಯೆ ನಮಗೆ ದೊಡ್ಡದಾಗೇ ಇರುತ್ತೆ. ಅದೇ ರೀತಿ ಧನುರ್ಮಾಸದಲ್ಲೂ ಕೂಡ ಅಷ್ಟೇ, ನಾವು ದೇವಸ್ಥಾನಕ್ಕೆ ಹೋದಾಗ ಹೆಣ್ಮಕ್ಳು ಫ್ರೀ ಹೇರ್ ಅಂದರೆ ಲೂಸಾಗಿ ಹೇರ್ ಬಿಡ್ತೀವಲ್ವ, ಆ ರೀತಿ ಆ ಕೂದಲನ್ನು ಬಿಡೋದು ಒಳ್ಳೆಯದಾ, ಇಲ್ಲ ಗಂಟಾಕೊಂಡು ಅಥವಾ ನೀಟಾಗಿ ಜಡೆ ಬಾಚ್ಕೊಂಡು ಆ ರೀತಿ ಹೋಗೋದು ದೇವಸ್ಥಾನಕ್ಕೆ ಒಳ್ಳೆಯದಾ? ಇದೆಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೆಲವ್ರಿಗೆ ತುಂಬ ಉದ್ದ ಕೂದಲಿರುತ್ತೆ, ಇನ್ನು ಕೆಲವ್ರಿಗೆ ತುಂಬ ಶಾರ್ಟ್ ಕೂದಲಿರುತ್ತೆ, ಕೆಲವರು ಕಟ್ ಮಾಡಿಸ್ಕೊಂಡು ಇರ್ತಾರೆ ಕೂದಲನ್ನು. ಹೀಗೆ ಪ್ರತಿದಿನ ತಲೆ ಸ್ನಾನ ಮಾಡಬೇಕು ಅಂತ ಹೇಳಿದ ಮೇಲೆ ಅದರಲ್ಲೂ ಬೆಳಗಿನ ಜಾವ ಬೇಗನೆ ಎದ್ಬಿಟ್ಟು ತಲೆ ಸ್ನಾನ ಮಾಡಿರ್ತೀವಿ. ನಮ್ಮ ಕೂದಲನ್ನು ಒಣಗಿಸೋದಕ್ಕೂ ಟೈಮ್ ಇರೋದಿಲ್ಲ. ಹಾಗೆ ಒದ್ದೆ ಕೂದಲಿನಲ್ಲೇ ಒಂದು ಕ್ಲಿಪ್ ಹಾಕೊತೀವಿ, ಇಲ್ಲ ಅಂದರೆ ಹಾಗೆ ಕೂದಲನ್ನು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಇದಂತೂ ತುಂಬ ಜನ ಈ ರೀತಿ ಮಾಡ್ತಾ ಇರ್ತಾರೆ. ಆದರೆ ಈ ರೀತಿ ಮಾಡೋದು ಎಷ್ಟು ತಪ್ಪು ಗೊತ್ತಾ? ಯಾವಾಗಲೂ ಅಷ್ಟೇ, ನಾವು ಮನೆಯಲ್ಲಾದರೂ ಅಷ್ಟೇ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ಕೂದಲನ್ನು ಬಿಟ್ಕೊಂಡು ಹೋಗಬಾರ್ದು ಅಂತಾರೆ. ಕೂದಲನ್ನು ಹರಡ್ಕೊಂಡು ಲೂಸ್ ಹೇರ್ನ ಬಿಟ್ಕೊಂಡು ದೇವ್ರ ಮನೆ ಒಳಗಡೆನೆ ಹೋಗಬಾರ್ದು ಅಂತಾರೆ. ಹೀಗಿರುವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ ಈ ರೀತಿ ತಪ್ಪುಗಳನ್ನು ಯಾರೂ ಮಾಡಬೇಡಿ. ಕೂದಲನ್ನು ಗಂಟು ಹಾಕೋಬೇಕು, ಅಂದರೆ ತುಂಬ ಉದ್ದ ಕೂದಲು ಇದ್ದರೆ ತುದಿಯನ್ನು ಗಂಟು ಹಾಕೋಬೇಕು, ಅಥವಾ ಶಾರ್ಟ್ ಹೇರ್ ಏನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಕ್ಲಿಪ್ ಆದರೂ ಹಾಕೋಬೇಕು. ಒದ್ದೆ ಕೂದಲಿದೆ, ಕೂದಲು ಒಣಗಿಲ್ಲ, ತಲೆನೋವು ಬರುತ್ತೆ ಅಂತಾರೆ. ಹೌದು, ಇದು ಕೂಡ ನಿಜನೇ. ತುಂಬ ಜನಕ್ಕೆ ಈ ಸಮಸ್ಯೆಗಳು ಇರುತ್ತೆ. ನೀವು ಅಟ್ಲೀಸ್ಟ್ ಹೇರ್ ಡ್ರೈಯರ್ನಿಂದ ಆದ್ರೂ ಕೂದಲನ್ನು ಒಣಗಿಸ್ಕೋಬೇಕಾಗುತ್ತೆ. ಆನಂತರ ನೀವು ಕ್ಲಿಪ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಲೂಸ್ ಹೇರ್ನ ಬಿಟ್ಕೊಂಡು ದೇವಸ್ಥಾನಗಳಿಗೆ ಹೋಗಬಾರ್ದು. ಅಷ್ಟೇ ಅಲ್ಲ, ಅದರಲ್ಲೂ ಈ ರೀತಿ ಅರಳಿ ಮರದ ಹತ್ರ ನಾಗರಕಲ್ಲುಗಳು ಇರೋ ಅಂಥ ಕಡೆಯೆಲ್ಲ ಹೋಗಲೇಬಾರ್ದು. ಇದ್ರ ಬಗ್ಗೆ ತುಂಬಾ ಎಚ್ಚರ ವಹಿಸ್ಬೇಕು ನಾವು. ಈ ಒಂದು ಧನುರ್ಮಾಸದಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಕೂದಲು ನವಗ್ರಹಗಳಿಗೆ ತಾಕಬಾರ್ದು. ಅಷ್ಟೇ ಅಲ್ಲ, ಕೆಲವರು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿರ್ತಾರೆ, ಸರಿಯಾಗಿ ಕೂದಲನ್ನು ಒರೆಸೇ ಇರೋದಿಲ್ಲ, ನೀರು ಇನ್ನೂ ಹಾಗೇ ತೊಟ್ಟಿಗ್ತಾ ಇರುತ್ತೆ. ತುಂಬ ಜನರನ್ನ ನೋಡಿರ್ತೀವಿ. ಇವಾಗ ನಾವು ಪ್ರದಕ್ಷಿಣೆ ಹಾಕೋ ಸಮಯದಲ್ಲಿ ಒಬ್ಬರಿಂದ ಒಬ್ಬರು ನಿಂತ್ಕೊಂಡಿರ್ತೀವಿ, ಒಬ್ಬರಿಂದೇ ಒಬ್ಬರು ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ. ಆವಾಗ ಏನಾಗ್ತಾ ಇರುತ್ತೆ ಹೇಳಿ, ಅವ್ರ ಕೂದಲಿನ ನೀರು ನಮ್ಮ ಕೈ ಮೇಲೆ ಕಾಲ ಮೇಲೆ ತೊಟ್ಟಿಗ್ತಾ ಇರುತ್ತೆ. ಇದು ಎಷ್ಟು ತಪ್ಪು ಅಂತ ಅಂದರೆ, ಖಂಡಿತವಾಗ್ಲೂ ಇದರಿಂದ ತುಂಬಾ ದೋಷ ಬರುತ್ತೆ. ಈ ರೀತಿ ಏನಾದರೂ ಆದರೆ ಇಬ್ರಿಗೂ ಕೂಡ ದೋಷಗಳು ಬರುತ್ತೆ. ಹಾಗಾಗಿ ಹುಷಾರಾಗಿರಬೇಕು. ನಿಮ್ಮ ಮುಂದೆ ಪ್ರದಕ್ಷಿಣೆ ಮಾಡೋವಂಥವ್ರು ಈ ರೀತಿ ಏನಾದರೂ ಒದ್ದೆ ಕೂದಲಿಂದ ಬಂದಿದ್ದರೆ ಅವ್ರಿಗೆ ಸೆರಗನ್ನು ಹಾಕ್ಕೊಂಡು ಪ್ರದಕ್ಷಿಣೆ ಮಾಡೋದಕ್ಕೆ ಹೇಳಬೇಕು. ಇದರಿಂದ ಇಬ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಅಥವಾ ಅಂಥವರಿಂದ ಸ್ವಲ್ಪ ನೀವು ಹಿಂದಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ. ಈ ರೀತಿ ಏನಾದರೂ ಆದರೆ ಪೂಜೆ ಮಾಡಿದಂತಹ ಫಲ ಇಬ್ರಿಗೂ ಕೂಡ ಸಿಗೋದಿಲ್ಲ. ಇದೆಲ್ಲ ಕೂಡ ಗೊತ್ತಿಲ್ಲದೆ ಆಗೋ ಅಂಥದ್ದು. ಬೇಕು ಅಂತ ಹೇಳಿಬಿಟ್ಟು ಯಾರೂ ಕೂಡ ಮಾಡೋದಿಲ್ಲ. ಆದರೆ ಹಿಂದೆ ಬರೋರ ಮೇಲೆ ನೀರು ಬೀಳುತ್ತೆ, ಪರವಾಗಿಲ್ಲ. ಆದರೆ ಪ್ರದಕ್ಷಿಣೆ ಮಾಡೋ ಸಮಯದಲ್ಲಿ ಆ ಕಡೆ ಈ ಕಡೆ ತಿರುಗಿದಾಗ ಏನಾಗುತ್ತೆ, ನಮ್ಮ ಕೂದಲಿನಲ್ಲಿರುವ ನೀರು ಆ ನವಗ್ರಹಗಳ ಮೇಲೆ ಬೀಳ್ಬೋದು. ಅಥವಾ ಅರಳಿ ಮರದ ಪ್ರದಕ್ಷಿಣೆ ಹಾಕುವಾಗಲೂ ಅಷ್ಟೇ, ಅರಳಿ ಮರಕ್ಕೇ ಬೀಳ್ಬೋದು. ಇದು ಎಂಥ ದೋಷ ಬರುತ್ತೆ ಗೊತ್ತಾ? ಮತ್ತು ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ಮತ್ತು ದೇವಸ್ಥಾನಕ್ಕೆ ಹೋಗುವಾಗಲೂ ಕೂಡ ಅಷ್ಟೇ, ಒದ್ದೆ ಬಟ್ಟೆನ ಹಾಕ್ಕೊಂಡು ಹೋಗಬಾರ್ದು. ಕೂದಲನ್ನು ಸರಿಯಾಗಿ ಒರೆಸ್ತೇನೆ ನೀರು ನಮ್ಮ ಬಟ್ಟೆ ಮೇಲೆ ಬಿದ್ದು ಹಿಂದೆಗಡೆ ಬಟ್ಟೆ ಎಲ್ಲ ನೆಂದೋಗಿರುತ್ತೆ. ಇದು ಕೂಡ ತುಂಬಾ ತಪ್ಪು. ಅದಕ್ಕೋಸ್ಕರ ಈ ರೀತಿ ತಪ್ಪುಗಳನ್ನು ಯಾರೂ ಕೂಡ ಮಾಡಬೇಡಿ. ಚೆನ್ನಾಗಿ ಒಣಗಿರುವ ಒಂದು ಕಾಟನ್ ಬಟ್ಟೆಯಿಂದ ಕೂದಲನ್ನು ಚೆನ್ನಾಗಿ ಒರೆಸ್ಕೊಂಡು ಅಥವಾ ಹೇರ್ ಡ್ರೈಯರ್ನಿಂದ ಕೂದಲನ್ನು ಒಣಗಿಸ್ಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗ್ಬೋದು. ಅಥವಾ ಅಷ್ಟೆಲ್ಲ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅಂದರೆ
ಕೂದಲು ಉದ್ದ ಇರೋವಂಥವ್ರು ತುದಿಯಲ್ಲಿ ಗಂಟನ್ನು ಹಾಕಬೇಕು ಅಥವಾ ಲೂಸಾಗಿ ಜಡೆಯನ್ನು ಎಣ್ಕೊಂಡು ಹೋಗಬೇಕು. ಇದು ಕೂಡ ತುಂಬ ಒಳ್ಳೆಯದು. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಸೆರಗನ್ನು ನಾವು ಒತ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ಆನಂತರ ದೇವಸ್ಥಾನದಲ್ಲಿ ಅಷ್ಟೇ ನಮಸ್ಕಾರ ಮಾಡ್ಕೋಬೇಕು. ಈ ರೀತಿನೇ ಮಾಡಬೇಕು. ನಮ್ಮ ಕೂದಲಿನಲ್ಲಿರುವ ನೀರು ಯಾರಿಗೂ ಕೂಡ ತಾಕೋದಿಲ್ಲ ಈ ರೀತಿ ಮಾಡೋದ್ರಿಂದ. ಮತ್ತು ನವಗ್ರಹಗಳ ಮೇಲೂ ಬೀಳೋದಿಲ್ಲ, ಮರಗಳಿಗೆ ಆಗಿರ್ಬೋದು, ಮತ್ತು ಹಿಂದೆ ಬರೋರ ಮೇಲೂ ಕೂಡ ಅಷ್ಟೇ ಎಲ್ಲೂ ಕೂಡ ತಾಕೋದಿಲ್ಲ. ಈ ರೀತಿ ಕೂಡ ಮಾಡ್ಬೋದು. ನಾವು ಸೆರಗನ್ನು ಹಾಕೊಂಡು ಪ್ರದಕ್ಷಿಣೆ ಮಾಡೋದ್ರಿಂದ, ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾ ಒಳ್ಳೆಯದು. ಇದು ನಮ್ಮ ಸಂಸ್ಕೃತಿನೂ ಕೂಡ ಹೌದು. ಇದನ್ನು ನಾವು ನಮ್ಮ ಹೆಣ್ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು. ನಾವು ಎಲ್ಲಿಗೆ ಹೋದ್ರೂ ಹೆಂಗೆ ಹೋಗಬೇಕು ಹಾಗೇ ಹೋದ್ರೇ ಚಂದ. ದೇವಸ್ಥಾನಕ್ಕೆ ಹೋದಾಗ ಲಕ್ಷಣವಾಗಿ ನಾವು ಜಡೆಯನ್ನು ಹಾಕ್ಕೊಂಡು ಹೂ ಮುಡ್ಕೋಬೇಕು. ಈ ರೀತಿ ದೇವಸ್ಥಾನಕ್ಕೆ ಹೋದ್ರೇ ಒಳ್ಳೆಯದು. ಧನುರ್ಮಾಸ ಸಮಯದಲ್ಲೇ ಆಗಿರ್ಬೋದು ಅಥವಾ ಬೇರೆ ದಿನಗಳಲ್ಲೇ ಆಗಿರ್ಬೋದು, ಆಗ ಮಾತ್ರ ಈ ರೀತಿ ಒದ್ದೆ ಕೂದಲಿನಿಂದ ನೀರು ಬಿದ್ದ ದೋಷ ಬರುತ್ತೆ ಅಂತ ಅಲ್ಲ. ಯಾವುದೇ ಸಮಯ ಆಗಿರ್ಬೋದು, ಮನೆಯಲ್ಲೂ ಕೂಡ ಅಷ್ಟೇ. ನಿಮ್ಮ ಮನೆಯವ್ರ ಮೇಲೆ ಬಿದ್ದರೂ ಕೂಡ ಅಷ್ಟೇ, ನಿಮ್ಮ ಕೂದಲಿನಿಂದ ನೀರು ಬಿದ್ದರೂ ಕೂಡ ಅದು ಕೂಡ ಇಬ್ರಿಗೂ ಕೂಡ ದೋಷ ಬರುತ್ತೆ, ಸಮಸ್ಯೆಗಳೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವಾಗಲೂ ಅಷ್ಟೇ ಸ್ನಾನ ಆಗಿದ ತಕ್ಷಣವೇ ಕೂದಲನ್ನು ಚೆನ್ನಾಗಿ ಒರೆಸ್ಕೋಬೇಕು. ಇಷ್ಟೊತ್ತು ತಿಳ್ಕೊಂಡಿರುವ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಕೂದಲ ಬಗ್ಗೆ ನಾವು ಯಾವ ರೀತಿ ಎಚ್ಚರ ವಹಿಸಬೇಕು ಅಂತ. ನಿಮಗೆ ಈ ಒಂದು ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತ್ಯಾಕೆ ತಡ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.